ಸರ್, ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ವಿ, ಸ್ಟ್ರಗಲ್ಸ್ ಹರ್ಡಲ್ಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ನಾವು ಏನೇ ಸುದ್ದಿ ಪ್ರಸಾರ ಮಾಡಿದ್ರು ಅದು ಜನಗಳಿಗೆ ರೀಚ್ ಆಗಬೇಕು ಅಂತ ಅಂದಾಗ ನಮ್ಮ ಕೇಬಲ್ ಆಪರೇಟರ್ಸ್ ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಜೊತೆಗೆ ನಮ್ಮ ಆ್ಯಡ್ ಕೊಡುವಂಥ ಆ್ಯಡ್ ಏಜೆನ್ಸಿಗಳು. ದರ್ ಇಸ್ ಟು ಕೈಂಡ್ ಆಫ್ ಥಿಂಗ್ಸ್. ಪೀಪಲ್, ಜನಗಳು ನಮ್ಮೊಟ್ಟಿಗೆ ನಿಂತ್ಕೊಂಡವರು ಅಂತ. ಒಂದು ನೀವು ಹೇಳ್ದಂಗೆ ಕೇಬಲ್ ಆಪ್ರೇಟರ್ಸ್, ನಾವು ಏನು ಒಳ್ಳೆಯದೋ ಕೆಟ್ಟದೋ ಡ್ರಾಮಾನೋ ಏನೋ ಮಾಡಿದರು, ನಮ್ಮನ್ನು ನಮ್ಮವರು ಅಂತ ಹೇಳ್ಕೊಂಬಿಟ್ಟು ನಮ್ಮ ಟಿ ವಿ ನಾವು ಜನರಿಗೆ ತಲುಪಿಸ್ಬೇಕು ಅಂತ ಕೆಲಸ ಮಾಡುವವರು ಅವರು. ಆ ಫೀಲ್ಡ್ ವರ್ಕ್ ಇದೆ ಅಲ್ಲ, ಕೇಬಲ್ ಆಪ್ರೇಟರ್ ಫೀಲ್ಡ್ ವರ್ಕನ್ನು ನಾವು ನೋಡ್ತೀವಿ. ದಟ್ ಈಸ್ ನಾಟ್ ಈಸಿ. ಮಳೆ ಇರಲಿ, ಗಾಳಿ ಇರಲಿ, ಏನೇ ಇರಲಿ, ನಮ್ಮನ್ನು ಜನಗಳಿಗೆ ತಲುಪಿಸಬೇಕಾದ್ರೆ ಅವರು ಪ್ರಮುಖರು. ಆ್ಯಂಡ್ ಅಗೇನು ಕಮರ್ಷಿಯಲ್ ಇದೆ, ನಾವು ಕೊಟ್ಟವೋ ಬಿಟ್ವೋ, ಲೇಟ್ ಆಯ್ತಾ ಸಿಕ್ತೋ ಇಲ್ವೋ, ಬಟ್ ಪವರ್ ಟಿ ವಿ ನಮ್ಮಲ್ಲಿ ಬರಬೇಕಷ್ಟೇ. ಅದು ನಮ್ಮ ಟಿ ವಿ ಅಂತ ಮಾಡಿದ್ರು ನೋಡಿ. ಇಟ್ ಈಸ್ ನಾಟ್ ಜಸ್ಟ್ ಥ್ಯಾಂಕ್ಸ್. ನಾವು ಅಬಾರಿ ಅಂತ ಹೇಳೋದಕ್ಕಿಂತ, ಥ್ಯಾಂಕ್ಸು ಅಂತ ಹೇಳೋದಕ್ಕಿಂತ ಅವರ ಋಣ ನಮ್ಮ ಮೇಲೆ ಇದೆ. ಕೇಬಲ್ ಆಪ್ರೇಟರ್ಸ್ ಋಣ ಇದೆ ಅಲ್ವಾ. ಇವತ್ತು 7 ವರ್ಷದಲ್ಲಿ ನಾವು ನಮ್ಮ ಋಣ ಸಂದಾಯ ಮಾಡದಷ್ಟು ಋಣ ಅವ್ರ ಮೇಲೆ ಇದೆ. ಎಸ್, ಅವರಿಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಧನ್ಯವಾದ. ಇಟ್ ಈಸ್ ಜಸ್ಟ್ ಕಾಮನ್. ಬಟ್ ನಿಮ್ಮ ಋಣ ನಮ್ಮ ಮೇಲೆ ಇದೆ. ಆ ಋಣವನ್ನು ನಾವು ಜನರ ಸೇವೆ ಮಾಡ್ತಾ, ನಿಮ್ಮ ನಂಬಿಕೆಯನ್ನು ಉಳಿಸ್ತಾ ಸಂಧಿಸ್ತೀವಿ. ಧನ್ಯವಾದ ಎಲ್ರಿಗೂ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಬಟ್ ಅಗೈನ್, ನನ್ನಿಂದ ಮಾತ್ರ ಅಲ್ಲ, ಇಡೀ ಪವರ್ ಟಿ ವಿ ಫ್ಯಾಮಿಲಿ ಕಡೆಯಿಂದ ನಿಮಗೆಲ್ರಿಗೂ 7 ವರ್ಷ ನಮ್ಮೊಟ್ಟಿಗೆ ನಿಂತು ಬೆಳೆಸಿದಿರಿ, ಮುಂದೇನೂ ನಮ್ಮೊಟ್ಟಿಗೆ ನಿಲ್ತೀರಿ ಅನ್ನುವ ಭರವಸೆಯೊಂದಿಗೆ ಧನ್ಯವಾದಗಳು. ಅಗೈನ್ ನಾನು ನಿಮ್ಗೆ ಹೇಳಿದೆ, ಆ್ಯಡು ಅಂತ ವಿಷಯಕ್ಕೆ ಬಂತು. ವಿ ಆರ್ ಸೀನ್ ದೆಮ್. ನಮ್ಮ ಟಿ ಆರ್ ಪಿನೂ ಇರಲಿಲ್ಲ, ನಮ್ಮ ಟಿ ವಿನೂ ಎಲ್ಲ ಕಡೆ ಬರ್ತಾ ಇರಲಿಲ್ಲ. ನಮ್ಮನ್ನು ಬಂದ್ ಮಾಡಿಬಿಟ್ಟಿದ್ರು, ನಮ್ಮನ್ನು ಮುಚ್ಚಿಸ್ಬಿಟ್ಟಿದ್ರು. ಆ ಟೈಮಲ್ಲೂ ಕೂಡ ಎಲ್ಲೋ ಯೂಟ್ಯೂಬ್ಗಳಲ್ಲಿ ಬರ್ತಾ ಇತ್ತು. ಯಾವಾಗ ಗೊತ್ತಿದೆ ನಿಮಗೆ? 2020 ಆ್ಯಂಡ್ ಅಗೈನ್ ಮೊನ್ನೆ 2 ಸಲ. ಇದು ಭಾರತದ ಮೀಡಿಯಾದ ಹಿಸ್ಟ್ರಿಯಲ್ಲಿ ಒಂದು ಟಿ ವಿಯನ್ನು 2 ಸಲ ಈ ರೀತಿ ಬಂದ್ ಮಾಡಿಸೋದಂದರೆ ಹೆಮ್ಮೆ ಅಂತ ಹೇಳ್ಬೋದು ನಾವು. ಯಾಕಂದರೆ ನಾವು ಅಂಥವ್ರನ್ನು ಎದುರಾಕ್ಸ್ಕೊಂಡಿದ್ದೀವಿ ಅಂತ ಆ ಹೆಮ್ಮೆ ನಮಗಿದೆ. ಆ ಟೈಮಲ್ಲೂ ಕೂಡ ನಮ್ಮನ್ನು, ಇಲ್ಲ ನೀವು ವಾಪಸ್ ಬರಬೇಕು, ನೀವು ಜನರ ಸೇವೆ ಮಾಡಬೇಕು, ಈಗ ನಿಮ್ಮ ಕಷ್ಟದಲ್ಲಿ ನಾವು ನಿಂತ್ಕೊಬೇಕು, ನಿಮ್ಮ ಯೂಟ್ಯೂಬಲ್ಲಿ ಬರ್ತೋ ಎಲ್ಲೋ ಬರ್ತಾ ನೀವು ಆನ್ ಇಡಿ, ನಾವು ನಿಮ್ಗೆ ಆ್ಯಡ್ ಕೊಡ್ತೀವಿ ಅಂತ ನಮ್ಮನ್ನು ಬೆಳೆಸಿದಾರಲ್ಲ, ನಮ್ಮನ್ನು ಉಳಿಸಿದಾರಲ್ಲ, ಅವರ ಋಣ ಅಂತೂ ನಾನು ಅನದರ್ ಜನ್ಮಕ್ಕೂ ತೀರಿಸ್ಲಿಕ್ಕಾಗಲ್ಲ. ನಾವೆಲ್ಲ ಅವರಿಗೂ ಕೂಡ ಧನ್ಯವಾದಗಳು. ಇಂಡೈರೆಕ್ಟಾಗಿ ಅಂತ ಹೇಳ್ತೀರಿ ನಿಮಗೆ. ಹೌ ಮೆನಿ ಪೀಪಲ್ ಐ ಕ್ಯಾನ್ ಸಿ ಇಟ್ಸ್ ದಟ್ ಲೀಸ್ಟ್ ಗೋಸ್. ನಾನು ಹೇಳ್ತೀನಲ್ವಾ, ಇವತ್ತು ನಾನು ಆ ಲೀಸ್ಟನ್ನು ಹೇಳ್ತಾ ಹೋದರೆ ಐ ಥಿಂಕ್ 1 ಡೇ ಇಸ್ ನಾಟ್ ಇನಫ್. 2 ವಿಧದ, ಒಂದು ನಮ್ಮನ್ನು ನೋಡಿ ನಮಗೆ ಗೊತ್ತಿದ್ದವರು, ಇನ್ನೊಂದು ನಮ್ಮನ್ನು ಗೊತ್ತಿರದಿದ್ರೂ ಕೂಡ ನಮ್ಮ ಕೆಲಸವನ್ನು ನೋಡಿ ನಮ್ಮನ್ನು ಮೆಚ್ಚಿದವರು. ನಮ್ಮ ಕೆಲಸ, ನಮ್ಮ ಈ ಸೇವೆಯನ್ನು ನೋಡಿಬಿಟ್ಟು, ಇಲ್ಲ ಇಂಥವರು ಬೇಕು, ಇಂಥವರೊಟ್ಟಿಗೆ ನಾವು ನಿಲ್ಲಬೇಕು ಅನ್ನೋರು. ಅದು ನಾನು ನೋಡಿದ್ದೀನಿ. ಕಿರಿಯ ವಯಸ್ಸಿನ ಮಕ್ಕಳಿಗಿಂತ ಹಿಡಿದು ನಾನು 70, 80, 90 ವರ್ಷದ ವಯಸ್ಸಾದವರನ್ನು ನಮ್ಮನ್ನು ಅಪ್ಪಿ ಮುದ್ದಾಡಿ, ನಿಮ್ಮಂಥ ಟಿ ವಿ ಬೇಕು, 6 ಗಂಟೆಗೆ ಬರ್ತೀರಾ, ನೀವು ಯಾವಾಗ ಬರ್ತೀರಿ ಟಿ ವಿಯಲ್ಲಿ ಅಂತ ಕಾಯ್ತೀವಿ ನಾವು ಅಂತ ಹೇಳಿದಂಥ ತಾಯಿನೂ ನೆನೆಸ್ಕೋತೀನಿ ನಾನು ಇಲ್ಲಿವರೆಗೆ. ದಟ್ಸ್ ವಾಟ್ ಅಚೀವ್ಮೆಂಟ್ ಲೈಫಲ್ಲಿ. ನಾವು ಎಷ್ಟು ದಿನ ಬದುಕಿದ್ದೀವಿ ಅನ್ನೋದಕ್ಕಿಂತ ಎಷ್ಟು ದಿನ ಏನು ಮಾಡಿದ್ದೀವಿ, ಹೋಗುವಾಗ ಎಂಥ ಒಂದು ನೆನಪನ್ನು ಬಿಟ್ಟು ಹೋಗ್ತೀವಿ ಅಂತ ಹೇಳೋದು ಇದಲ್ವಾ, ಅದು ಕೌಂಟ್. ಅಂದಾಗ ನೀವು ಹೇಳ್ಬೋದು, ಏನು ನೀವು 100% ಸರಿಯಲ್ಲ ಅಂತ. ನೋ, ನಾನು ನನ್ನ ಜೀವನವನ್ನು 100% ಸರಿ ಅಂತ ಹೇಳಲ್ಲ. ಬಟ್ ಐ ಟ್ರೈ ಟು ಮೇಕ್ ಮೈ ಸೆಲ್ಫ್ ಕರೆಕ್ಟ್. ಐ ವಿಲ್ ಡೂ ವಾಟ್ ಐ ಫೀಲ್ ರೈಟ್ ಆ್ಯಂಡ್ ಐ ವಿಲ್ ಸ್ಟ್ಯಾಂಡ್ ವಿತ್ ವಾಟ್ ಐ ಡನ್. ನಾನು ಯಾವುದು ಮಾಡಿದ್ದೀನಿ ಅದರೊಟ್ಟಿಗೆ ನಿಂತ್ಕೊಬೇಕಂತ ಹೇಳುವ ಆ ಧೈರ್ಯ, ಆ ಮನಸ್ಥಿತಿ ನನ್ನಲ್ಲಿದೆ. ಇಫ್ ಐ ವಾಂಟೆಡ್ ಟು, ನಾನೇನಾದರೂ ದುಡ್ಡು ಮಾಡಬೇಕಂತ ನಿಂತ್ಕೊಂಡ್ಬಿಟ್ಟಿದ್ರೆ ಪತ್ರಿಕೋದ್ಯಮದಲ್ಲಿ, ಇವತ್ತು ನಾನು ಎಲ್ಲೋ ಇರ್ತಿದ್ದೆ. ಇವತ್ತು ನಮ್ಮ ಟಿ ವಿ ನ್ಯಾಷನಲ್ ಚಾನಲ್ ಆಗ್ತಾ ಇತ್ತೋ ಏನೋ, ನಮ್ಮಲ್ಲೂ ದೊಡ್ಡ ದೊಡ್ಡ ಆ್ಯಡ್ಗಳು ಬರ್ತಾ ಇದ್ದವೋ ಏನೋ, ನಮ್ಮಲ್ಲಿ ಸ್ಪಾನ್ಸರ್ಗಳು ದೊಡ್ಡ ದೊಡ್ಡವರು ಇರ್ತಾರೆ. ನಮಗೆ ಚಿಕ್ಕವರೇ ಸಾಕು. ಚಿಕ್ಕವರಿಂದನೇ ಇಷ್ಟು ಮಾಡಿ ತೋರಿಸಿದ್ದೀವಿ, ನಾವು ಬೆಳೆಸಿದ್ದೀವಿ, ಬೆಳೆದಿದ್ದೀವಿ, ತಿದ್ದಿದ್ದೀವಿ ನಾವು.
ವಿ ಆರ್ ನಾಟ್ ಬಾದರ್ಡ್. ನಮಗೆ ಕೆಲವರು ಹೇಳೋದಿದೆ ನನಗೆ, ಸರ್ ನಮಗೆ ಪೊಲಿಟಿಕಲ್ ಆಂಬಿಷನ್ ಇದ್ದೇನೆ ಅಂತ. ನೋ, ನೆವರ್ ಇನ್ ಮೈ ಲೈಫ್. ಆ ಕೈಕಟ್ಟು ನಿಂತ್ಕೊಳ್ಳುವಂತಹ ಬುದ್ಧಿ ಅಥವಾ ಮನಸ್ಥಿತಿ ಇನ್ನೊಬ್ಬನ ಎದುರುಗಡೆ ನನ್ನ ಹತ್ರ ಇಲ್ಲ. ಓಕೆ, ನೀವೊಬ್ಬರು ಫೇಸ್ ವ್ಯಾಲ್ಯೂ ಯಾವುದೋ ಪಕ್ಷಕ್ಕೆ, ನೋ, ನೆವರ್. ನಾಟ್ ಫೇಸ್ ಐ ಆಮ್ ದ ಫೇಸ್ ವ್ಯಾಲ್ಯೂ ಆಫ್ ದೇಶಭಕ್ತಿ. ನಾನು ಹೇಳ್ತೀನಿ, ಕೆಲವರು ಹೇಳ್ತಾರೆ ಆರ್ ಎಸ್ ಎಸ್ ಬಗ್ಗೆ. ಹೌದಪ್ಪ, ನಾನು ಆರ್ ಎಸ್ ಎಸ್ ಅಲ್ಲಿ ಇದ್ದೆ. ಏನಾಯಿತು? ಟುಡೇ ಆಲ್ಸೋ ಐ ಲವ್ ಆರ್ ಎಸ್ ಎಸ್. ಏನಾಯಿತು? ನಾನು ಆರ್ ಎಸ್ ಎಸ್ ಅನ್ನು ಏನು ಲವ್ ಮಾಡ್ತಾ ಇದ್ದೀನಿ ಅಂದರೆ, ಆರ್ ಎಸ್ ಎಸ್ ನನಗೆ ಹೇಳಿಕೊಟ್ಟಂಥ ದೇಶಭಕ್ತಿ. ನಾನು ಅದರಲ್ಲಿ ಧರ್ಮ, ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ ಅದನ್ನು ನಾನು ನೋಡ್ತಾ ಇಲ್ಲ. ಅದು ನನ್ನ ವೈಯಕ್ತಿಕ ವಿಚಾರ. ನಾನು ಯಾರನ್ನು ರೆಸ್ಪೆಕ್ಟ್ ಮಾಡಬೇಕು, Right, sir. ಯಾವ ಧರ್ಮವನ್ನು ಮಾಡಬೇಕು, ಅದು ನನ್ನ ವೈಯಕ್ತಿಕ ವಿಚಾರ. Okay, ಬಟ್ ವೆನ್ ಕಮ್ಸ್ ಟು ದೇಶಭಕ್ತಿ, ಐ ವಿಲ್ ನಾಟ್ ಕಾಂಪ್ರಮೈಸ್.